ಗಂಗೇಶ್ವರಿ ಮಠ, ಬೇಬಿ ಬೆಟ್ಟ, ಪಾಂಡುಪುರ ತಾಲೂಕು ಶಿವ ಬಸವ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಸ್ವತಂತ್ರ ಚನ್ನವೀರ ಸ್ವಾಮಿಗಳ ಬೇಬಿ ಬೆಟ್ಟ ಕಾಪ್ನಲ್ಲಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಪರಮ ಪೂಜ್ಯ ಬಸವ ಗುರುಗಳಾದ ಶ್ರೀ ಮಲೆಮಹದೇಶ್ವರ ಕ್ಷೇತ್ರ ಪುರ ಅವರ ಪಾದಗಳಿಗೂ ಸುಧಾ ವಂದಿಸುತ್ತಾ, ಪರಮ ಪೂಜ್ಯ ರುದ್ರ ಮುನಿಸ್ವಾಮಿಗಳು ಪೀಠಾಧ್ಯಕ್ಷರು ಪಂಚಮೂಲ ಕ್ಷೇತ್ರ ಕೇರ್ಪೀಠ ತಾಲೂಕು ಇವರ ಪಾದಗಳಿಗೆ ಸುಧಾ ವಂದಿಸುತ್ತಾ, ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಭಯ ಆಗ್ತದೆ. ಏನಕ್ಕೆ ಅಂತ ಅಂದರೆ, ನಮ್ಮ ಸುಬ್ರಹ್ಮಣ್ಯ ಅವರು ಈ ಇನ್ವಿಟೇಷನ್ ಡಿಸೈನ್ ಮಾಡ್ಬೇಕಾದ್ರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನನಗೆ ಚಿಕ್ಕದ್ರಲ್ಲಿ ಲೆಕ್ಚರರ್ ಮುಂದೆ, ಅದೇ ರೀತಿ ನನಗಿಂತ ಬುದ್ಧಿವಂತರು ಅಂತ ಯಾರು ಅನ್ಸ್ಕೊಂಡಿದ್ದಾರೆ ಅವ್ರ ಮುಂದೆ ಭಯ ಆಗ್ತಿತ್ತು ಮಾತಾಡಲಿಕ್ಕೆ. ಆದರೆ ನನಗಿಂತ ದಡ್ರು ಅಂದರೆ ಅವ್ರ ಮುಂದೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಈಗ ನನಗಿಂತ ಎಲ್ಲ ಗುರುಗಳು, ಹಿರಿಯರು, ಸಾಹಿತಿಗಳು ಇಷ್ಟು ದೊಡ್ಡವ್ರ ಮುಂದೆ ನಾನು ಮಾತಾಡಬೇಕು ಅಂತ ಅಂದಾಗ ನಾನು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅಂದ್ಕೊಂಡು ಸುಮ್ಮನಾಗಿ ನಾನೇನು ಮಾತಾಡಲ್ಲ, ಇನ್ನೂ ದೊಡ್ಡವರಿದ್ದಾರೆ ಅವ್ರು ಮಾತಾಡಲಿ ಅಂತ ಅಂದೆ. ಆದರೆ ಅಧ್ಯಕ್ಷರು ಸುಬ್ರಹ್ಮಣ್ಯ ಅವರು ಇಲ್ಲ ನೀವು ಮಾತಾಡಿ, ನಾಲ್ಕು ಮಾತಾಡಿ ಅಂದಿದ್ದಕ್ಕೆ ಈಗ ಸಮಯದ ಅಭಾವನೂ ಸುಧಾ ಇದೆ, ಆದರೂ ಸುಧಾ ಮಾತಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಅಂದರೆ, ಪ್ರತಿಭೆಗಳಿದ್ದಾರೆ. ಬಟ್ ಪ್ರತಿಭೆಗಳು ಇದು ಕೊನೆವರೆಗೂ ಸುಧಾ ಆ ಪ್ರತಿಭೆಗಳಾಗೇ ಉಳ್ಕೊಳ್ಬೇಕು ಅಂತ ಅಂದರೆ, ನೀವು ಆ ತಂದೆ ತಾಯಿಗಳು ಯಾರಿದ್ದಾರೆ ಅವ್ರಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು. ಅವರು ತಂದೆ ತಾಯಿಗಳು ಮಕ್ಕಳುಗಳು ಏನು ಆಸೆ ಪಡ್ತಾರೆ ಅದಕ್ಕೆ ನೀವು ಬೆನ್ನೆಲುಬಾಗಿ ನಿಲ್ಬೇಕೇ ಹೊರತು ನಿಮ್ಮ ಆಸೆಗಳಿಗೆ ಅವ್ರು ಬೆನ್ನೆಲುಬಾಗಿ ನಿಲ್ಬಾರ್ದು. ಯಾಕೆ ಅಂತ ಅಂದರೆ, ಪ್ರತಿಯೊಂದು ಮಗುವಿನಲ್ಲೂ ಸುಧಾ ಅದರದೇ ಆದ ಶಕ್ತಿ ದೇವ್ರು ಸೃಷ್ಟಿ ಮಾಡಿರ್ತಾನೆ. ಒಬ್ಬ ಕ್ರಿಕೆಟಿಗೆ ಆಗಬೇಕು ಅಂತ ಆಸೆ ಪಟ್ಟಿರ್ತಾನೆ, ನೀವು ಅವನ ಹುಮ್ಮಸ್ ಕಟ್ಟಿ ಕ್ರಿಕೆಟಿಂಗ್ನಾಗಿ ಮಾಡಿ. ಒಬ್ಬ ಡಾಕ್ಟರ್ ಆಗಬೇಕು ಅಂತ ಅವನು ಆಸೆ ಪಟ್ಟಿದ್ರೆ ಅವನ ಡಾಕ್ಟ್ರಾಗಿ ಮಾಡಿ. ಕಲಾವಿದನಾಗಬೇಕು ಅಂತ ಆಸೆ ಪಟ್ಟಿದ್ರೆ ನೀವು ಪ್ರೋತ್ಸಾಹ ನೀಡಿ. ಕಲಾವಿದನಿಗೆ ಆಗಲಿಕ್ಕೆ ಅವ್ನಿಗೆ ಏನೇನು ಬೇಕು ಆ ಶಕ್ತಿಗಳೆಲ್ಲ ತುಂಬಿ, ಆ ಕಲಾವಿದನ್ನ ನೀವು ಡಾಕ್ಟರ್ ಆಗು ಅನ್ನೋದಾಗಲಿ, ಡಾಕ್ಟ್ರ್ ಆಗ್ತೀನಿ ಅನ್ನೋ ನಾನೇನು ಕಲಾವಿದನಾಗಬೇಕು ಅನ್ನೋದಾಗಲಿ, ಆ ತಪ್ಪುಗಳನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಯಾಕೆ ಅಂದರೆ, ಮುಂದೆ ನನ್ನಲ್ಲಿ ನನ್ನ ಕನಸು ಈ ರೀತಿ ಇತ್ತು, ಆದರೆ ನಮ್ಮ ಅಪ್ಪ ಅಮ್ಮ ನನ್ನ ಡೈವರ್ಟ್ ಮಾಡಿದ್ರು, ಇಲ್ಲಾಗಿದ್ರೆ ನಾನು ಆ ರೀತಿ ಆಗ್ತಿದ್ದೆ. ನನ್ನ ಕನಸನ್ನ ನಮ್ಮ ಅಪ್ಪ ಅಮ್ಮನೇ ಮುರಿದ್ಬಿಟ್ರು ಅನ್ನೋ ಅಪಕೀರ್ತಿಗೆ ತಂದೆ ಕೈಗಳು ಒಳಗಾಗಬಾರ್ದು. ಯಾಕೆ ಅಂತ ಅಂದರೆ, ಎಲ್ಲರಿಗೂ ಸುಧಾ ನನ್ನ ಮಗ ಭವಿಷ್ಯ ಚೆನ್ನಾಗಿರ್ಬೇಕು, ಎಲ್ಲರ ಮುಂದೆನೂ ಸುಧಾ ಹೆಚ್ಚು ಬೆಳಿಬೇಕು ಅನ್ನೋದಿರ್ತದೆ. ಆ ಹುಮ್ಮಸ್ಸಲ್ಲಿ ನೀನು ಹೀಗೆ ಆಗಬೇಕು, ಇದೇ ರೀತಿ ಆಗಬೇಕು ಅಂತ ಹೇಳಿ ಅವ್ರನ್ನ ಡೈವರ್ಟ್ ಮಾಡಿ, ಅವರ ಏನು ಪ್ರತಿಭೆಗೆ ಡೈವರ್ಷನ್ ಮಾಡಬೇಡಿ, ಪಕ್ಕಕ್ಕೆ ಜಾಡಿಸ್ಬೇಡಿ. ಅವ್ರಿಗೆ ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ ತುಂಬ ಸ್ಫೂರ್ತಿ ತುಂಬಿ, ಅವ್ರಿಗೆ ಏನು ಮಾಡ್ತೀರಿ ಅವ್ರಿಗೆ. ನಾನು ವಿದ್ಯಾರ್ಥಿಗಳಿಗೆ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ರ್ಯಾಂಕ್ ಕೊಡೋದು 80% ತಗೊಳ್ಳೋದು 90% ತಗೊಳ್ಳೋದು ಅದು ಮುಖ್ಯ ಆಗಲ್ಲ. ಆದರೆ ನೀವು ದುಶ್ಚಟ ಕಲಿದನೆ ಒಳ್ಳೆ ಹೆಜ್ಜೆಯಾಗಿದ್ದರೆ ಮಾತ್ರ ಅದು ಫಲ ಸಿಗ್ತದೆ. ಯಾಕೆ ಅಂದರೆ, ನೀವು ರ್ಯಾಂಕ್ ಬಂದು ದುಶ್ಚಟ ಕಲಿತು, ಎಲ್ಲೋ ಎಣ್ಣೆ ಹೊಡ್ಕೊಂಡು, ಇಸ್ಪೀಟ್ ಕಲಿತು, ಇನ್ಯಾವುದೋ ರೀತಿಯಾಗಿ ಕೆಟ್ಟಷ್ಟು ತಗೊಂಡ್ರೆ ನೀವು ರ್ಯಾಂಕ್ ಬಂದಿದ್ದಕ್ಕೆ ಯಾವುದೇ ರೀತಿ ಫಲ ಸಿಗಲ್ಲ. ನೀವು ಫೇಲ್ ಆದರೂ ಪರವಾಗಿಲ್ಲ, ಯಾವುದೇ ರೀತಿ ದುಶ್ಚಟ ಕಲಿಬೇಡಿ. ಈಗ ಒಳ್ಳೆ ರೀತಿಗೆ ಹೋಗಿ ಅಂತ ಹೇಳ್ತಾ, ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಈ ಕಿವಿ ಮಾತು ಏನಕ್ಕೆ ಹೇಳ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ಪ್ರತಿಭೆಗಳಿಗೆ ಅವ್ರಿಗೆ ಆ ಪ್ರತಿಭೆ ಇದೆ ಅದರಲ್ಲಿ ನೀವು ಅವ್ರಿಗೆ ಸ್ಫೂರ್ತಿ ಮಾಡಿ, ಅವ್ರಿಗೆ ಸ್ಫೂರ್ತಿ ತುಂಬಿ, ಅವನಲ್ಲಿ ಕಲೆಗಳ ಬಗ್ಗೆ ಆಸಕ್ತಿ ಇದ್ದರೆ ತುಂಬ ಕಲಾವಿದನಾಗಿ ಮಾಡಿ. ಈ ಮಗು ಪುಟ್ಟ ನಮ್ಮ ನಾಗರಾಜಣ್ಣನ ಮೊಮ್ಮಗಳು ಅಂತ ಗೊತ್ತಾಯಿತು, ಅಷ್ಟು ಕಲೆ ಇದೆ, ಅದು ಭವಿಷ್ಯ ತುಂಬಿ, ಅದಕ್ಕೆ ಏನು ಬೇಕು ಎಲ್ಲ ರೀತಿಯೂ ಸಪೋರ್ಟ್ ಮಾಡಲಿ. ಮುಂದೆ ಪ್ರಪಂಚದಂಥ ಒಳ್ಳೆ ಗಾಯಕಿ ಆಗಲಿ. ಅದೇ ರೀತಿ ಎಲ್ಲ ಪ್ರತಿಭೆಗಳು ಸುಧಾ ಒಳ್ಳೇದಾಗಲಿ. ಮುಂದಿನ ದಿನಗಳಲ್ಲಿ ನೀವೇನು ಕನಸು ಕಂಡಿದ್ದೀರಾ ಆ ಕನಸು ನೆರವೇರಲಿ ಅಂತ ಹೇಳ್ತಾ, ಈ ನಮ್ಮ ಸುಬ್ರಹ್ಮಣ್ಯ ಸರ್ ತುಂಬ
ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರು ಸುಧಾ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದೇ ರೀತಿ ಈ ವೇದಿಕೆಯಲ್ಲಿ ತುಂಬ ಜನ ಮಾತಾಡಿದ್ರು. ನಮ್ಮ ಶಾಸಕರಾದ ಮಂಜಣ್ಣವ್ರು ಮಾತಾಡಿದ್ರು. ಅದೇ ರೀತಿ ವೇದಿಕೆಯಲ್ಲಿ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಅದೇ ರೀತಿ ಎಲ್ಲ ರೀತಿ ಇನ್ನೂ ಚೆನ್ನಾಗಿ ನಮ್ಮ ಸೋಮಶೇಖರ್ ಅವರು ಮಾತಾಡಿದ್ರು. ಆಮೇಲೆ ಉದೇಶ್ ಅವರು ಸುಧಾ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ರೀತಿ ಇನ್ನೂ ಸುಧಾ ನಮ್ಮ ಗುರುಗಳು ಎಲ್ಲ ಮಾತಾಡಿದ್ದಾರೆ. ಅದೇ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಈ ವೇದಿಕೆಗೆ ಶ್ರಮಪಟ್ಟು ಆಯೋಜನೆ ಮಾಡಿರ್ತಕ್ಕಂತಹ ವಿಜಯ್ ಕುಮಾರ್ ಅವರು, ಚಂದ್ರರಾಜು ಅವರು, ಲೋಕೇಶ್ ಅವರು, ಮಹೇಶ್ ಅವರು, ಮಂಜುನಾಥ್ ಅವರು, ಬಸವರಾಜ್ ಅವರು,